ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುವವನಿದ್ದೇನೆ ಇಲಾನ್ ಮಸ್ಕ್ರ ಮೆದುಳು ಹೇಗೆ ಕೆಲಸ ಮಾಡುತ್ತೆ ಅಂತ. ಅವರ 5 ಸೈಕಾಲಜಿಕಲ್ ಹ್ಯಾಕ್ಸ್ ಅವನ್ನು ನೀವು ಡೇ 1 ನಿಂದಲೇ ಇಂಪ್ಲಿಮೆಂಟ್ ಮಾಡಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಮಸ್ಕ್ರಂತೆ ಹೇಗೆ ಹೈಲಿ ಪ್ರೊಡಕ್ಟಿವ್, ಹೈಲಿ ಥಿಂಕರ್ ಆಗಬಹುದು ಅಂತ ಹೇಳಿಕೊಡುತ್ತೆ. ಇಲಾನ್ ಮಸ್ಕ್ರ ಈ ಬಯೋಗ್ರಫಿಯನ್ನು ಬರೆದವರು ದ ಫೇಮಸ್ ಆಥರ್ ವಾಲ್ಟರ್ ಐಸಾಕ್ಟನ್. ಹಾಗಾದ್ರೆ ಬನ್ನಿ ಇಲಾನ್ ಮಸ್ಕ್ ಬಳಸುವಂತಹ ಈ 5 ಸೈಕಾಲಜಿಕಲ್ ಹ್ಯಾಕ್ಸ್ ಗಳ ಬಗ್ಗೆ ನೋಡೋಣ. ಹ್ಯಾಕ್ ನಂಬರ್ 1, ಎಸ್ಕೇಪ್ ಮಿಡಿಯೋಕರ್ ವರ್ಲ್ಡ್ ಥ್ರೂ ಇನ್ಸೇನ್ ವರ್ಕ್ ಎಥಿಕ್. ಇಲಾನ್ ಮಸ್ಕ್ ಚಿಕ್ಕಂದಿನಲ್ಲಿ ತಮ್ಮ ಶಾಲೆಯಲ್ಲಿ ಕಲಿಯುತ್ತಿದ್ದಾಗ ಅವರು ಮಿಡಿಯೋಕರ್ ಮಕ್ಕಳಿಂದ ಸುತ್ತುವರೆದಿದ್ದರು. ಆ ಮಕ್ಕಳು ಇಲಾನ್ರಿಗೆ ತುಂಬಾ ಪೀಡಿಸುತ್ತಿದ್ದರು, ತುಂಬಾ ಹೊಡೆಯುತ್ತಿದ್ದರು. ಅವರ ಸುತ್ತಮುತ್ತಲಿನ ವಾತಾವರಣ ಎಷ್ಟೊಂದು ಮಿಡಿಯೋಕ್ರಿಟಿಯಿಂದ ಕೂಡಿತ್ತು ಅಂದರೆ ಅದು ಎಲಾನ್ರನ್ನು ಚಿಂತೆಗೀಡು ಮಾಡುತ್ತಿತ್ತು, ತೊಂದರೆಯನ್ನು ಅನುಭವಿಸುವಂತೆ ಮಾಡುತ್ತಿತ್ತು. ಹೀಗಾಗಿ ಎಲಾನ್ ಅವರು ಈ ಮಿಡಿಯೋಕ್ರಿಟಿಯಿಂದ ಹೇಗೆ ಹೊರಬಂದರೆಂದರೆ ಒಂದು ಇನ್ಸೇನ್ ವರ್ಕ್ ಎಥಿಕ್ ಅನ್ನು ಅಭಿವೃದ್ಧಿಪಡಿಸಿಕೊಂಡು ಮುಂದೆ ಇದೇ ಇನ್ಸೇನ್ ವರ್ಕ್ ಎಥಿಕ್ ಎಲಾನ್ ಮಸ್ಕ್ ಅವರ ಬ್ಯಾಕ್ಬೋನ್ ಆಗಿ ಪರಿಣಮಿಸಿತು. ಫ್ರೆಂಡ್ಸ್, ಎಲಾನ್ ಇಂದು ಸಕ್ಸಸ್ಫುಲ್ 7 ಕಂಪನಿಗಳನ್ನು ನಡೆಸುತ್ತಿದ್ದಾರೆಂದರೆ ಅದು ಅವರ ಇನ್ಸೇನ್ ವರ್ಕ್ ಎಥಿಕ್ ನಿಂದಲೇ, ಅಲ್ಲದೆ ಮತ್ತೇನೂ ಅಲ್ಲ. ಹೀಗಾಗಿ ಫ್ರೆಂಡ್ಸ್, ನೀವು ಎಲಾನ್ರಿಂದ ಕಲಿಯುವ ಮೊದಲ ಪಾಠವೆಂದರೆ ಇನ್ಸೇನ್ ವರ್ಕ್ ಎಥಿಕ್. ಫ್ರೆಂಡ್ಸ್, ಈಗ ನಿಮಗೆ ಅನಿಸುತ್ತಿರಬಹುದು ನಾನು ಜಾಬ್ನ ಮುಗಿಸಿ ಬಂದ ನಂತರ ಏನು ಮಾಡಲಿ ಅಂತ. ಫ್ರೆಂಡ್ಸ್, ನೀವು ಜೀವನದಲ್ಲಿ ಮುಂದೆ ಬರಬೇಕಾದರೆ ತುಂಬಾ ಬುಕ್ಸ್ಗಳನ್ನು ಓದಬೇಕು. ನೀವು ನಿಮ್ಮ ಜಾಬ್ ಮುಗಿಸಿ ಬಂದ ನಂತರ ತುಂಬಾ ಬುಕ್ಸ್ಗಳನ್ನು ಓದಿ. ಬುಕ್ಸ್ಗಳನ್ನು ಓದುವುದರಿಂದ ನೀವು ನಿಮ್ಮ ಲೈಫ್ ನಡೆಸುವ ಮೆಂಟಾಲಿಟಿ ಬದಲಾಗುತ್ತೆ. ಅವು ನೀವು ಜೀವನದಲ್ಲಿ ಏನಾದರೊಂದನ್ನು ಅಚೀವ್ ಮಾಡಲು ನಿಮಗೆ ಪ್ರೇರೇಪಿಸುತ್ತವೆ. ಹ್ಯಾಕ್ ನಂಬರ್ 2, ಲವ್ ಫಾರ್ ಸಿಂಪ್ಲಿಸಿಟಿ. ಫ್ರೆಂಡ್ಸ್, ಎಲಾನ್ ತಮ್ಮ ಮೊದಲ ಕಂಪನಿಗಾಗಿ ಕೆಲಸ ಮಾಡುತ್ತಿದ್ದಾಗ ಅವರ ಮನೆಯಲ್ಲಿ ಶವರ್ ಸಹ ಇರಲಿಲ್ಲ. ಅವರು ಹೊರಗಿನ ಒಂದು ಸ್ಟೇಡಿಯಂನಲ್ಲಿ ಶವರ್ಗಾಗಿ ಹೋಗುತ್ತಿದ್ದರು. ಅವರು ತಮ್ಮ ಒಂದು ಚಿಕ್ಕ ಆಫೀಸ್ನಲ್ಲಿ ಮಲಗುತ್ತಿದ್ದರು. ಫ್ರೆಂಡ್ಸ್, ಈಗಲೂ ಸಹ ಎಲಾನ್ ಜಗತ್ತಿನ ಮೊದಲ $1 ಟ್ರಿಲಿಯನ್ ಒಡೆಯರಾಗಿದ್ದರು. ಅವರು ಈಗಲೂ ತಮ್ಮ ಫ್ಯಾಕ್ಟರಿಯಲ್ಲಿನ ಒಂದು ಟೇಬಲ್ನ ಕೆಳಗೆ ಮಲಗುತ್ತಾರೆ. ಅವರು ಇಂದಿಗೂ ಸಹ ಸ್ಟೇಟಸ್ನ ಬಗ್ಗೆ ಹೆಚ್ಚು ಚಿಂತೆ ಮಾಡಿದವರೇ ಅಲ್ಲ. ಅವರದೇನಿದ್ದರೂ ಕೇವಲ ಕೆಲಸದ ಕಡೆಗೇನೆ ಯಾವಾಗಲೂ ಧ್ಯಾನ. ಅವರು ಎಂದಿಗೂ ಲಕ್ಸರಿಯನ್ನು ಬಯಸಿದವರಲ್ಲ. ಈಗಲೂ ತಮ್ಮ ಎಲ್ಲ ಮನೆಯನ್ನು ಮಾರಿ ಕೇವಲ 1 ಬೆಡ್ರೂಮ್ ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ಹೀಗಾಗಿ ಫ್ರೆಂಡ್ಸ್, ನೀವು ಸಹ ಎಲಾನ್ ಮಸ್ಕ್ರಂತೆ ತುಂಬಾ ಸಿಂಪ್ಲಿಸಿಟಿಯನ್ನು ಅಳವಡಿಸಿಕೊಂಡು ಕೇವಲ ನಿಮ್ಮ ಕೆಲಸದಲ್ಲಿ ಹೆಚ್ಚು ಫೋಕಸ್ ಮಾಡಿದಾಗ ಯಶಸ್ಸು ನಿಮ್ಮ ಬೆನ್ನ ಹಿಂದೆಯೇ ಬರುವುದು. ಹ್ಯಾಕ್ ನಂಬರ್ 3, ಎಲಾನ್ ಮಸ್ಕ್ ಟ್ರೀಟ್ಸ್ ಲೈಫ್ ಲೈಕ್ ಅ ಗೇಮ್. ಫ್ರೆಂಡ್ಸ್, ಎಲಾನ್ ಮಸ್ಕ್ ತಮ್ಮ ಲೈಫ್ ಅನ್ನು ಒಂದು ಗೇಮ್ ನಂತೆ ನೋಡುತ್ತಾರೆ. ಎಲಾನ್ರ ಪ್ರಕಾರ ಅವರ ಲೈಫ್ ಅನ್ನೋದು ಒಂದು ಗೇಮ್ ಆದ್ರೆ ನನ್ನ ಹತ್ತಿರ ಏನೇನು ಕಂಟ್ರೋಲ್ಗಳಿವೆ ಅವುಗಳಿಂದ ನಾನು ನನ್ನ ಲೈಫ್ ಅನ್ನೋ ಗೇಮ್ ಅನ್ನು ಬೆಟರ್ ಆಗಿ ಮಾಡಬಹುದು ಅಂತ ಅವರು ಯೋಚಿಸುತ್ತಾರೆ. ಅದೇ ಬೇರೆಯವರು ತಮ್ಮ ಲೈಫ್ ಅನ್ನು ಗೇಮ್ ನಂತೆ ನೋಡದೆ ಒಂದು ಬರ್ಡನ್ ನಂತೆ ನೋಡುತ್ತಾರೆ. ಅವರ ಲೈಫ್ ನಲ್ಲಿ ಏನೇ ನಡೆದರೂ ಅದರ ಮೇಲೆ ಅವರದು ಏನೂ ಕಂಟ್ರೋಲ್ ಇರುವುದಿಲ್ಲ. ಅವರ ಜೀವನದಲ್ಲಿ ನಡೆಯುವುದೆಲ್ಲವೂ ಅದೃಷ್ಟ ಅಥವಾ ದುರಾದೃಷ್ಟ ಅಂತಲೇ ತಿಳಿದಿರುತ್ತಾರೆ. ಆದರೆ ಅದೇ ಇಲಾನ್ ತಮ್ಮ ಲೈಫ್ ಅನ್ನು ಒಂದು ಗೇಮ್ ನ ಹಾಗೆ ನೋಡುತ್ತಾರೆ. ಇಲ್ಲಿ ನಾನು ಒಬ್ಬ ಪ್ಲೇಯರ್ ಮತ್ತು ನನ್ನ ಲೈಫ್ ಒಂದು ಗೇಮ್ ಮತ್ತು ನಾನು ಇದನ್ನು ಹೇಗೆ ಕಂಟ್ರೋಲ್ ಮಾಡಬಹುದು ಅಂತ ಇಲಾನ್ ಯಾವಾಗಲೂ ಯೋಚಿಸುತ್ತಾರೆ. ಫ್ರೆಂಡ್ಸ್, ಹೀಗೆಯೇ ನೀವು ಸಹ ಎಲಾನ್ರಂತೆ ನಿಮ್ಮ ಲೈಫ್ ಅನ್ನು ಒಂದು ಗೇಮ್ ನ ಹಾಗೆ ನೋಡಿ. ಅದರಲ್ಲಿ ಏನು ಕಂಟ್ರೋಲ್ ಮಾಡಬಹುದು ಅಂತ ವಿಚಾರ ಮಾಡ ಹತ್ತಿದಾಗ ನಿಮ್ಮ ಲೈಫ್ ನಲ್ಲಿ ತುಂಬಾ ಬದಲಾವಣೆಗಳಾಗುವುದು ಖಚಿತ. ಫ್ರೆಂಡ್ಸ್, ಹೀಗೆಯೇ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನೀವು ನಿಮ್ಮ ಕೆಲಸದ ವೇಳೆಯಲ್ಲಿ ಏನನ್ನು ಕಂಟ್ರೋಲ್ ಮಾಡುವುದರಿಂದ ನೀವು ನಿಮ್ಮ ಕೆಲಸದಲ್ಲಿ ಎಕ್ಸಲೆಂಟ್ ಆಗಬಹುದು ಅಂತ. ಆಸ್ ಎ ಸ್ಟೂಡೆಂಟ್, ನಾನು ನನ್ನ ಸ್ಟಡಿ ಸ್ಟ್ರಾಟಜೀಸ್ ನಲ್ಲಿ ಯಾವ ಇಂಪ್ರೂವ್ಮೆಂಟ್ಸ್ ಗಳನ್ನು ಮಾಡುವುದರಿಂದ ನನ್ನ ಸ್ಟಡಿಯಲ್ಲಿ ರಿಟೆನ್ಷನ್ ಹೈಯರ್ ಆಗಿ ಈ ಸ್ಟಡಿ ಅನ್ನೋ ಗೇಮ್ ಅನ್ನು ಇನ್ನೂ ಚೆನ್ನಾಗಿ ಆಡಬಹುದು ಅಂತ. ಹ್ಯಾಕ್ ನಂಬರ್ 4, ಸಿಗ್ನಲ್ ಟು ನಾಯ್ಸ್ ರೇಷಿಯೋ.
ಫ್ರೆಂಡ್ಸ್, ಇದು ಇಲಾನ್ ಮಸ್ಕ್ ಹತ್ತಿರ ತುಂಬಾ ಹೈ ಆಗಿದೆ. ಅಂದರೆ ಇಲಾನ್ ಮಸ್ಕ್ ಹತ್ತಿರ ನಾನ್ಸೆನ್ಸ್ಗೆ 0 ಟೈಮ್. ಅಂದರೆ ನೀವು ಇಲಾನ್ ಮಸ್ಕ್ ಹತ್ತಿರ ಹೋಗಿ ಕೇವಲ ಮಿಡಿಯೋಕರ್ ಮಾತುಗಳನ್ನು ಆಡಲು ಪ್ರಾರಂಭಿಸಿದರೆ ಅವರು ನಿಮ್ಮಿಂದ ಕೆಲವೇ ಸೆಕೆಂಡ್ಗಳಲ್ಲಿ ದೂರ ಹೋಗಲು ಪ್ರಾರಂಭಿಸುತ್ತಾರೆ. ಅದೇ ನಿಮ್ಮಲ್ಲಿ ಯಾರಾದರೂ ಬೇರೆಯವರ ಬಗ್ಗೆ ಗಾಸಿಪ್ ಮಾಡಲು ಅಥವಾ ಕೆಟ್ಟದ್ದನ್ನು ಹೇಳಲು ಕಾಲ್ ಮಾಡಿದರೆ ನೀವು ನಿಮ್ಮ ಎಷ್ಟೋ ಗಂಟೆಗಳನ್ನು ವೇಸ್ಟ್ ಮಾಡುವಿರಿ. ಏಕೆಂದರೆ ನಿಮ್ಮ ಸಿಗ್ನಲ್ ಟು ನಾಯ್ಸ್ ರೇಷೋ ತುಂಬಾ ವೀಕ್ ಅಥವಾ ಕಡಿಮೆಯಾಗಿದೆ. ಫ್ರೆಂಡ್ಸ್, ಸಿಗ್ನಲ್ ಟು ನಾಯ್ಸ್ ರೇಷೋ ನ ಅರ್ಥ ಏನೆಂದರೆ ನೀವು ನಿಮ್ಮ ಎಲ್ಲ ನಾಯ್ಸ್ ಗಳನ್ನು ಕಡೆಗಣಿಸಿ ಕೇವಲ ಸಿಗ್ನಲ್ ಮೇಲೆ ಫೋಕಸ್ ಮಾಡುತ್ತೀರಿ. ಇದರ ಅರ್ಥ ಏನೆಂದರೆ ಯಾವುದೇ ಮಿಡಿಯೋಕರ್ ಕಾಲ್ ಅಂದರೆ ವೇಸ್ಟ್ ಕಾಲ್ ಬಂದರೆ ಅದನ್ನು ಕೂಡಲೇ ಕಟ್ ಮಾಡುತ್ತೀರಿ. ಏಕೆಂದರೆ ನಿಮ್ಮದು ಈಗ ಕೇವಲ ಸಿಗ್ನಲ್ ಮೇಲೆ ಫೋಕಸ್ ಆಗಿದೆ. ನೀವು ಯಾವುದೇ ಒಂದು ಬುಕ್ ಓದುತ್ತಿದ್ದೀರಿ, ಯಾವುದೇ ಒಂದು ಇಂಪಾರ್ಟೆಂಟ್ ಆದ ಕೆಲಸ ಮಾಡುತ್ತಿದ್ದೀರಿ ಅಂದರೆ ಅದರ ಮೇಲೆನೆ ಕೇವಲ ಫೋಕಸ್ ಆಗಿದ್ದೀರಿ. ನೀವು ನಿಮ್ಮ ಲೈಫ್ ನ ಗೋಲ್ಗಳ ಮೇಲೆ ಫೋಕಸ್ ಆಗಿದ್ದೀರಿ ಎಂದರ್ಥ. ಹೀಗಾಗಿ ಫ್ರೆಂಡ್ಸ್, ನೀವು ಸಹ ಎಲಾನ್ ಮಸ್ಕ್ ರಂತೆ ಎಲ್ಲ ಲೈಫ್ ನ ನಾಯ್ಸ್ ಗಳನ್ನು ಹೊಡೆದು ಹಾಕಿ ಕೇವಲ ಸಿಗ್ನಲ್ ಮೇಲೆ ಫೋಕಸ್ ಮಾಡಿ. ಫ್ರೆಂಡ್ಸ್, ನೀವು ನೋಡುವ ತುಂಬಾ ಮೂವೀಸ್ ನಾಯ್ಸ್ ಆಗಿವೆ, ಬಾಲಿವುಡ್ ಸಾಂಗ್ಸ್ ನಾಯ್ಸ್ ಆಗಿವೆ, ಡಾಕ್ಯುಮೆಂಟರೀಸ್ ಸಿಗ್ನಲ್ ಆಗಿವೆ. ಯಾವುವು ನಿಮ್ಮ ಲೈಫ್ ಅನ್ನು ಮೇಲೆತ್ತುವವೋ ಅವೆಲ್ಲ ನಿಮ್ಮ ಲೈಫ್ಗೆ ಸಿಗ್ನಲ್ ಆಗಿವೆ. ಹ್ಯಾಕ್ ನಂಬರ್ 5, ಕಂಪ್ಲೀಟ್ ಡಿಟ್ಯಾಚ್ಮೆಂಟ್ ಫ್ರಮ್ ಅ ಮಿಡಿಯೋಕರ್ ಸೋಷಿಯಲ್ ಸರ್ಕಲ್. ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಯಾರೇ ಆಗಿರ್ಲಿ, ಯಾರು ಅಂದರೆ ನಿಮ್ಮ ಪೇರೆಂಟ್ಸ್ ಆಗಿರ್ಲಿ, ಫ್ರೆಂಡ್ಸ್ ಆಗಿರ್ಲಿ, ನಿಮ್ಮ ಕಜಿನ್ಸ್ ಆಗಿರ್ಲಿ, ಯಾರದು ಮಿಡಿಯೋಕರ್ ಮೈಂಡ್ ಸೆಟ್ ಇದೆಯೋ ಅವರಿಂದ ನೀವು ಯಾವಾಗಲೂ ದೂರವಿರಿ. ಈ ವಿಷಯದಲ್ಲಿ ಎಲಾನ್ ಮಸ್ಕ್ 0 ಎಂಪತಿ ಫಾಲೋ ಮಾಡುತ್ತಿದ್ದಾರೆ. ಮಿಡಿಯೋಕ್ರಿಟಿಯ ಮಾತು ಬಂದಾಗ ಎಲಾನ್ ಮಸ್ಕ್ ಅವರು 0 ಎಂಪತಿಯನ್ನು ಫಾಲೋ ಮಾಡುತ್ತಿದ್ದಾರೆ. ಅವರ ಪ್ರಕಾರ ಯು ಆರ್ ದಿ ಸಮ್ ಆಫ್ ಪೀಪಲ್ ಯು ಸ್ಪೆಂಡ್ ಟೈಮ್ ವಿತ್. ಹೀಗಾಗಿ ಫ್ರೆಂಡ್ಸ್, ನೀವು ಕೇವಲ ಪಾಸಿಟಿವ್ ಜನರೊಂದಿಗೆ ಹೆಚ್ಚು ಬೆರೆಯಿರಿ. ನೀವು ಹೆಚ್ಚು ಲೈಫ್ ನಲ್ಲಿ ಅಂಬಿಷಿಯಸ್ ಆಗಿರುವ ಜನರ ಜೊತೆ ಬೆರೆಯಲು ಪ್ರಾರಂಭಿಸಿ. ಸ್ವಾಮಿ ವಿವೇಕಾನಂದರ ಪ್ರಕಾರ ಯಾರು ಎಮೋಷನ್ ಗಳಲ್ಲಿ ಮುಳುಗಿರುತ್ತಾರೋ ಅವರು ಕೇವಲ ಎನಿಮಲ್ ಸ್ಟೇಟ್ ನಲ್ಲಿರುವರು, ಸೆಲ್ಫಿಶ್ ಆಗಿರುವರು, ಕೇವಲ ತಮ್ಮ ಬಗ್ಗೆ ಮಾತ್ರ ಯೋಚಿಸುವರು, ಕೇವಲ ತಮ್ಮ ಪರಿವಾರದ ಬಗ್ಗೆ ಮಾತ್ರ ಯೋಚಿಸುವರು. ಅದೇ ಯಾರು ಕೇವಲ ಲಾಜಿಕ್ ಮತ್ತು ರೀಸನಿಂಗ್ ಸ್ಟೇಟ್ ನಲ್ಲಿರುವರೋ ಅವರು ಯಾವಾಗಲೂ ಹೈಯರ್ ಕಾನ್ಶಿಯಸ್ ನಲ್ಲಿರುವರು ಮತ್ತು ಅವರು ತಮ್ಮ ಆಕ್ಚುಯಲ್ ಹ್ಯೂಮನ್ ಸ್ಟೇಟ್ ವರೆಗೆ ತಲುಪುವರು. ಅವರು ಕಂಪ್ಲೀಟ್ಲಿ ಡಿಟ್ಯಾಚ್ಡ್ ಆಗಿರುವರು. ಸೊ ಫ್ರೆಂಡ್ಸ್, ನೀವು ನಿಜವಾಗಿಯೂ ನಿಮ್ಮ ಆಕ್ಚುಯಲ್ ಹ್ಯೂಮನ್ ಸ್ಟೇಟ್ ನವರೆಗೆ ತಲುಪಬೇಕಾದರೆ ನೀವು ಈ ಜಗತ್ತಿನಿಂದ ಕಂಪ್ಲೀಟ್ಲಿ ಡಿಟ್ಯಾಚ್ಡ್ ಆಗಿರಬೇಕು. ಫ್ರೆಂಡ್ಸ್, ಐ ಹೋಪ್ ಎಲಾನ್ ಮಸ್ಕ್ರ ಈ 5 ಸೈಕಾಲಜಿಕಲ್ ಹ್ಯಾಕ್ಸ್ ನಿಮಗೆ ಇಷ್ಟವಾದುವೆಂದು ತಿಳಿತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.